ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಆದಿ ಜಗದ್ಗುರು ರೇಣುಕಾಚಾರ್ಯರು 5ನೇ ಪರಿಚ್ಛೇದದ 5, 6, 7 ಶ್ಲೋಕಗಳಲ್ಲಿ, ಸಿದ್ಧಾಂತ ಶಿಖಾಮಣಿಯ ಶ್ಲೋಕಗಳಲ್ಲಿ ಹಲವಾರು ವಿವಿಧ ರೀತಿಯ ಪ್ರಾಚೀನ ಯೋಗಗಳ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಈಗಾಗಲೇ ಕಪಿಲ ಮಹರ್ಷಿಗಳ ಸಾಂಖ್ಯ ಯೋಗ, ಜ್ಞಾನ ಯೋಗದ ಬಗ್ಗೆ, ಸಾಂಖ್ಯ ದರ್ಶನದ ಬಗ್ಗೆ ಹೇಳ್ಯಾರ. ಈಗ ಅದರ ತದನಂತರ ಯೋಗ ದರ್ಶನದ ಬಗ್ಗೆ ಹೇಳಿ, ಆ ಯೋಗ ದರ್ಶನ ಪಾತಂಜಲಿಯವರ ಯೋಗ ದರ್ಶನದಲ್ಲಿ 8 ಅಂಗಗಳವ. ಅಷ್ಟಾಂಗ ಯೋಗ. ಆ ಅಷ್ಟಾಂಗ ಯೋಗಗಳ ಪೈಕಿ 1ನೇದ್ದು ಯಮ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಹಾಗೂ ಸಮಾಧಿ. ಇದು ಯಮ ಅಂದ್ರೆ ಏನ್ ತಿಳ್ಕೊಂಡಿರಿ? ವಾಟ್ ಈಸ್ ಯಮ? ಯಮದೊಳಗೆ 10 ಅದಾವ. ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಕ್ಷಮ, ಧೃತಿ, ದಯಾ, ಅರ್ಜವ, ಮಿತಾಹಾರ, ಶೌಚ. ಅದಕ್ಕೆ ಮೊದಲು ಯಮ ಅಂದ್ರೆ ಏನಂತ ಯಾರು ಕೇಳಿದ್ರೆ ಹೆಂಗೆ ಹೇಳ್ತೀರಿ? ವಾಟ್ ಈಸ್ ಯಮ? ಎಲ್ಲರೂ ಹೇಳ್ತಾರೆ ಯಮ, ನಿಯಮ, ಅಷ್ಟಾಂಗ ಯೋಗ. ಎಲ್ಲರೂ ಭಯಪಟ್ಟು ಹೇಳ್ತಿರ್ತಾರೆ. ಯಮ ಅಂದ್ರೆ ಏನ್ರಿ ಅಂತ ಕೇಳಿದ್ರೆ ಕಪ್ಪ ಬಿಡೋದ? ಆತ್ಮಜ್ಞಾನ ಪಡ್ಕೊಳಕ ಅವಶ್ಯವಾದದ್ದು ಯಮ. ಅದೇ ಯಮ ಅಂದ್ರೆ ಏನಂತ. ಅರ್ಥ ಅಷ್ಟಾಂಗ ಯೋಗದಲ್ಲಿ ಮೊದಲನೇ ಅಂಗ ಯಮ. ಇದರಲ್ಲಿ ಮತ್ತೆ ಸತ್ಯ, ಅಹಿಂಸೆ, ಅಸ್ತೇಯ, ಬ್ರಹ್ಮಚರ್ಯ ಆದಿ ಉಪಾಂಗಗಳಿವೆ. ಸುಳ್ಳು ಹೇಳಬಾರದು, ಸತ್ಯವನ್ನೇ ಹೇಳಬೇಕು, ಮೃದುವಾಗಿ ಮಾತನಾಡಬೇಕು, ಯಾವ ಪ್ರಾಣಿಗೆ ಹಿಂಸೆ ಮಾಡಬಾರದು, ಅಹಿಂಸೆ, ಕಳ್ಳತನ ಮಾಡಬಾರದು, ಮತ್ತೆ ಅಸ್ತೇಯ, ಕಳ್ಳತನ ಮಾಡಬಾರದು, ಮದುವೆ ಆಗಬೇಕು ಆದರೆ ಪರಸ್ತ್ರೀಯರನ್ನು ನೆರೆಯಬಾರದು, ಅವರ ಸಂಗ ಮಾಡಬಾರದು ಎಂಬ ಬ್ರಹ್ಮಚರ್ಯ, ಯಾರಾದರೂ ಏನನ್ನಾದರೂ ಕೊಟ್ಟರೆ ಅದನ್ನು ಸ್ವೀಕರಿಸಬಾರದು, ಅಪರಿಗ್ರಹ, ವಚನಕಾರರು ಇವನ್ನೆಲ್ಲ ಸದಾಚಾರದೊಳಗೆ ಸೇರಿಸುವುದರಿಂದ ಅಷ್ಟಾಂಗ ಯೋಗಕ್ಕೆ ಲಿಂಗೈಕ್ಯತೆ ಧ್ಯೇಯವಲ್ಲದುದರಿಂದ ಯಮ ಯೋಗವನ್ನು ಪ್ರತ್ಯೇಕ ಆಚರಿಸುವುದಿಲ್ಲ. ಈ ಒಂದು ಅಷ್ಟಾಂಗ ಯೋಗ ಸಪರೇಟ್ ಮಾಡಂಗಿಲ್ಲ. ಇದ್ರದ್ದು ಅಷ್ಟಾಂಗ ಯೋಗದ ಕೊನೆಯ ಗುರಿ ಅದೇನು ಜೀವ ಶಿವ ಐಕ್ಯ. ಆ ಐಕ್ಯ ಇಲ್ಲಿದ್ರಾಗ. ಅದಕ್ಕೆ ಇದಕ್ಕೇನು ಸಪರೇಟ್ ನಾವು ಮಾಡೋದಿರಲ್ಲ. ಅಷ್ಟು ಶಿವಯೋಗ ಮಾಡೋದ್ರಾಗೆ ಇದೆಲ್ಲ ಬರ್ತಿರ್ತದ ಅಂತ ಹೇಳ್ತಾರೆ. ಬಟ್ ಯಮ ಅಂದ್ರೆ ಏನಂತ ಅದು ಬೇಕು. ನಿಯಮ ಅಂತ ಮತ್ತೊಂದು ಅಂಗ ಅದ ಬೇರೆ. ಬರೇ ಯಮ. ನಿಗ್ರಹ
ನಿಗ್ರಹ, ಬ್ರೇಕ್, ಕರೆಕ್ಟ್. ಹಿಂಸೆ ಮಾಡುವಾಗ ನಿಗ್ರಹ ಮಾಡಿ ಅಹಿಂಸೆ, ಸುಳ್ಳು ಹೇಳಬೇಕಾದಾಗ ನಿಗ್ರಹ ಮಾಡಿ ಸತ್ಯ ಹೇಳೋದು, ಕಳತನ ಮಾಡ್ಬೇಕನ್ನಂಗ ಮನಸ್ಸು ಬಂದಾಗ ಅದನ್ನು ನಿಗ್ರಹ ಮಾಡಿ ಅಸ್ಥೇಯವಾಗಿರೋದು, ಪರಸ್ತ್ರೀ ಪರಧನದಲ್ಲಿ ಆಸೆ ಆಗುವಾಗ ನಿಗ್ರಹ ಮಾಡಿ ಬ್ರಹ್ಮಚರ್ಯ ವೃತ ಪಾಲಿಸೋದು. ಹಿಂಗೆಲ್ಲ ನಿಗ್ರಹ ನೋಡ್ರಿ. ಯಮ ಅಂತಂದ್ರೆ ನಿಗ್ರಹ ಅಥವಾ ಕಂಟ್ರೋಲ್. ತಡೆ ಅಂತಿರಲ್ಲ, ಬ್ರೇಕ್ ಹಾಕೋದು. ಮನಸ್ಸು ಹರಿತಿರ್ತದ ಏನೇನೋ ಮಾಡ್ಬೇಕಂತ, ಅದಕ್ಕೆ ಬ್ರೇಕ್ ಹಾಕೋದು, ನಿಗ್ರಹ ಮಾಡೋದು. ಬ್ರೇಕ್ ಯಾರ ಏನಾರ ಕೊಡ್ಲಕತ್ತಾರಂದ್ರ ಅದು ತಗೋಬೇಕಂತ ಮನಸ್ಸು ಅನ್ನಿಸುವಾಗ ಏನ್ ಮಾಡ್ಬೇಕು? ಬ್ರೇಕ್ ಹಾಕ್ಬೇಕು. ಯಮ. ನಿಗ್ರಹ ಕರೆಕ್ಟ್ ಅರ್ಥ ಇದೆ. ಈಗ ದಯಾ ಧೃತಿ ಮುಗಿತ. ನಿನ್ನೆ ಇವತ್ತು ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿದ್ರು. ಸರ್ವೇ ಜನ ಸುಖಿನೋ ಭವಂತು, ಎಲ್ಲರೂ ಸುಖಿಗಳಾಗಲಿ. ಎಲ್ಲರೂ ಅಂತಂದ್ರೆ ಯಾರ್ಯಾರಿಗೆ ಆಗ್ಬೇಕು? ಸರ್ವೇ ಜನ ಸುಖಿನೋ ಭವಂತು ಅಂದ್ರೆ ಎಲ್ಲರೂ ಅಂದ್ರೆ ಯಾರ್ಯಾರು? ಒಟ್ಟು ಎಲ್ಲರೂ. ಈಗ ನಿಮ್ಮ ಮಿತ್ರರು ಅದರ, ಅವರಿಗಂತೂ ಸುಖಿನೋ ಭವಂತು. ಮತ್ತಿಲ್ಲಿ ಸರ್ವೇ ಜನ ಅಂದ್ರೆ ಅದ್ರಾಗ ನಿಮ್ ಶತ್ರುಗಳು ಬರ್ತಾರ ಇಲ್ಲ? ಅಲ್ಲದ ಮೇನ್ ಇವ್ರು ಕಲಿಸೋದು. ನಿಮ್ಗ ಉಪಕಾರ ಮಾಡಿದವ್ರಿಗಂತೂ ನೀವು ಒಳ್ಳೇದಾಗಲಿ ಅಂತೀರಿ, ನಿಮ್ಗೆ ಅಪಕಾರ ಮಾಡಿದವ್ರಿಗೆ ಅವ್ರಿಗೆ ಒಳ್ಳೇದಾಗಲಿ. ಹೆಂಗ ಸ್ಟೆಪ್ ಹೆಂಗ್ ತಗೋತಾರ ಅವ್ರು ಸಿದ್ದೇಶ್ವರ ಸ್ವಾಮಿಗಳು? ಸರ್ವೇ ಜನ ಸುಖಿನೋ ಭವಂತು ಅಂದ್ರೆ ಎಲ್ಲ ಜನರು ಸುಖಿಗಳಾಗಲಿ. ಅಂದ್ರೆ ಮಿತ್ರನೂ ಸುಖಿ ಆಗಲಿ, ವೈರಿನೂ ಸುಖಿ ಆಗಲಿ, ಉಪಕಾರಿನೂ ಸುಖಿ ಆಗಲಿ, ಅಪಕಾರಿನೂ ಸುಖಿ ಆಗಲಿ, ನಮಗೆ ಹಿತ ಮಾಡೋರು ಸುಖಿ ಆಗಲಿ, ಅಹಿತ ಮಾಡೋರು ಸುಖಿ ಆಗಲಿ, ಅನುಕೂಲದಾಗಿದ್ದವರು ಸುಖಿ ಆಗಿರಲಿ, ಅನನುಕೂಲ ಮಾಡೋರು ಸುಖಿ ಆಗಿರಲಿ. ಹಿಂಗಿದ್ರೆ ಇದಕ್ಕೆ ದಯಾ ಅಂತಾರೆ. ಹಿಂಗಂದ್ರೆ ಹೆಂಗ್ರಿ? ನಮ್ಮ ಕಾಡಪ್ಪ ಅವ್ರು ಮತ್ತೇನ್ ಮಾಡ್ತಾರ? ತಕರಾರು ತೆಗೆದ್ಬಿಡ್ತಾರೆ. ಅಹಿತ ಮಾಡೋರಿಗೆ ನೀವು ಸುಖಿ ಮಾಡ್ಲಿ ಅಂದ್ರೆ ಅವ್ರಿಗೆ ಅಹಿತ ಮಾಡ್ಲಕ್ಕ ನೀವು ಅವಕಾಶ ಕೊಟ್ಟಂಗ ಆಯ್ತಲ್ಲ. ಇನ್ನೊಂದಿಷ್ಟು ಅಹಿತ ಮಾಡ್ತಾರ ನೀವು ಸುಖಿ ಬಯಸಿದ್ರಿ ಅಂದ್ರೆ ಅಂತ. ಅದಕ್ಕೆ ಇವಕ್ಕೆಲ್ಲ ಏನ್ ಮಾಡ್ಬೇಕಂದ್ರೆ ನಿಮ್ಮ ಗುಣ ಸ್ವಭಾವಗಳಿಗೆ ತಕ್ಕಂತೆ ಚಿಂತನೆ ಮಾಡಿ ನೀವೇ ಒಂದು ಚೌಕಟ್ಟು ಹಾಕೋಬೇಕು. ದಯ ತೋರಿಸ್ಬೇಕಾದ್ರ ಜಗತ್ತಿನ ತುಂಬ ಏಟ್ ದಯ ತೋರಿಸಿದ್ರು ಕಡಿಮೆ. ಸಮಾಜ ಸೇವೆ, ಇಲ್ಲಿ ಎಲ್ಲಿ ಬಸವರಾಜಪ್ಪರ್ ಅಂತದಾರ ಹೇಳ್ತಾರ, ಸಮಾಜ ಸೇವೆ ಅಂತೇಳಿ ಮಾಡ್ಲಕ್ ಹೋದ್ರ ನಮ್ಮ ಮೈ ಮೇಲಿಂದು ಬನೀನ ಅಂಡ್ರವರ್ ಕಳೆದು ಕೊಟ್ರು ಅವ್ರಿಗೆ ಮುಗಿಯಂಗಿಲ್ಲತ್ತ. ಸಮಾಜ ಸೇವೆ ಸಮಾಧಾನ ಆಗಂಗಿಲ್ಲ ಅಂತ. ಎಲ್ಲ ಕಸ್ಕೊಂಡ್ರು ಸಮಾಧಾನ ಆಗಂಗಿಲ್ಲತ್ತ. ಅಂತ ಪರಿ ಸೇವೆ ಮಾಡಿದ್ರು ಏನು ಅದರಿಂದ ಪ್ರತಿಫಲ ಅಪೇಕ್ಷೆ ಮಾಡ್ಲಾರ್ದಂಗೆ ಸುಮ್ಮನೆ ಮಾಡ್ಬೇಕಷ್ಟೇ. ಏನೇನು ಉಪಯೋಗ ಇಲ್ಲ ಅದು ಮಾಡೋದ್ರಿಂದ, ಏನೇನು ಉಪಯೋಗ ಇಲ್ಲ. ಈಗ ಅಕ್ಬರ್ ಮಹಾರಾಜ ಈಗ ಮಾಡಕತ್ತಾರ ಸಿದ್ದರಾಮಯ್ಯ ಪುಕ್ಕಟೆ ಭಾಗ್ಯ. ಎದ್ರ ಸಲ ಮಾಡ್ಲಕತ್ತಾರ ಅವರು? ಎಲ್ಲರಿಗೂ ಪುಕ್ಷಟೆ ಎದಕ್ ಕೊಡ್ಲಕತ್ತಾರ? ಒಕ್ಕಸದ ಹಣ ಎಲ್ಲ ಹಂಚಲಕತ್ತಾರಲ್ಲ ಪಬ್ಲಿಕ್ ಪುಕ್ಷಟೆ. ಎದಕ್ ಹಂಚಲಕತ್ತಾರ ಅವ್ರು?
ಸ್ವಾರ್ಥಕ್ಕ ಎಲೆಕ್ಷನ್ ಅಧಿಕಾರದ ಸ್ವಾರ್ಥಕ್ಕ ಮಾಡ್ಲಕತ್ತಾರ ಪಕ್ಷದವರು. ಆದ್ರ ಅಕ್ಬರ್ ಮಹಾರಾಜ ಅವ ನಿಸ್ವಾರ್ಥ ದೃಷ್ಟಿಯಿಂದ ನನ್ನ ಪ್ರಜೆಗಳು ಸುಖಿಯಾಗಿರ್ಲಿ ತಲೆಗೆ ಬಂದ್ಬಿಟ್ಟಿತ್ತು ಅವನಿಗೆ. ನಿಸ್ವಾರ್ಥಿಯಾಗಿ, ಅಲ್ಲೇನು ಎಲೆಕ್ಷನ್ ಇದ್ದಿದ್ದಿಲ್ಲ, ಏನೂ ಇದ್ದಿದ್ದಿಲ್ಲ. ಬೊಕ್ಕಸದ ಹಣ, ಸ್ವಲ್ಪ ದೇವತಾ ಮನುಷ್ಯ ಇದ್ದ, ಎಲ್ಲಾ ಜಾತಿ ಧರ್ಮದವ್ರಿಗೆ ಕರ್ಕೊಂಡು ದೀನ್ ಎ ಇಲಾಹಿ ಅಂತೇಳಿ ಒಂದು ಸಂಸ್ಥೆ ಮಾಡಿ ಎಲ್ಲಾರ್ಗಿ ಗೌರವಿಸುವಂಥದ್ದು ಒಂದು ಗುಣ ಇತ್ತು ಅವನಿಗೆ. ಅಕ್ಬರ್ ಮಹಾರಾಜ ಒಂದ್ ಸ್ವಲ್ಪ ದೈವತ್ವ ಇತ್ತು ಅವನ ಬಲ್ಲಿ. ಅವನ್ ಏನ್ ಮಾಡ್ದ, ಬೊಕ್ಕಸದ ರೊಕ್ಕ ಇಲ್ಲಿ ಹ್ಯಾಂಗ್ ಸಿದ್ದರಾಮಯ್ಯ ಮಾಡಕತ್ತಾನ ಸೇಮ್ ಹಂಗೆ ಅಲ್ಲಿ ಎಲ್ಲ ರೊಕ್ಕ ಪಬ್ಲಿಕ್ಕಿಗೆ ಅದು ಮಾಡ್ಬೇಕು, ಇದು ಮಾಡ್ಬೇಕು, ಅದು ಖರ್ಚು ಮಾಡ್ಬೇಕು, ಇದು ಖರ್ಚು ಮಾಡ್ಬೇಕು. ಬೊಕ್ಕಸದೊಳಗಿನ ರೊಕ್ಕನೇ ಖಲಸಾಗ ಪರಿಸ್ಥಿತಿ ಕಾಣ್ಲಕತ್ತ. ಬೀರ್ಬಲ್ ಗಾಬರಿ ಆಗ್ಬಿಟ್ಟ, ಏನಿದೆ ಹಿಂಗ್ ಮಾಡಿದ್ರ ಅಂತಂದ. ಇಲ್ಲ, ನಮ್ಮ ಪ್ರಜೆಗಳು ಆರಾಮಿರ್ಬೇಕು. ಆಯ್ತು, ಅವ್ರು ಆರಾಮಿದ್ರೆ ನಿನಗೇನ್ ಬಂತು, ನನಗೇನ್ ಬಂತು? ನನಗೆ ಅವರು ಆಶೀರ್ವಾದ ಮಾಡ್ತಾರೆ, ನಮ್ಮ ರಾಜ ಚಲೋ ಅದನ, ನಮ್ಮ ರಾಜ ಅನ್ಲಿಂತ ನಮಗೆ ಬಹಳ ಅನುಕೂಲ ಆಗ್ಯದ ಅಂತೇಳಿ ಉಪಕಾರ ಸ್ಮರಣೆ ಮಾಡ್ತಾರ. ನಮ್ಮ ರಾಜ ಬಹಳ ಚಲೋ ಅದನ ಅಂತೇಳಿ ನನಗೆ ಪ್ರೀತಿ ಮಾಡ್ತಾರ, ನನಗೆ ಗೌರವಿಸ್ತಾರ. ಅದಕ್ಕೆ ಬೀರ್ಬಲ್ ಹೇಳ್ದ, ಹುಚ್ಚದಿ ನೀನಂದ. ಜನಸೇವೆ ಮಾಡೋದ್ರಿಂದ ಜನರು ಎಂದೂ ಜನಸೇವೆ ಮಾಡಿದವನಿಗೆ ಗಲ್ಲಿಗೇರ್ಸ್ಯಾರ, ಮಳೆ ಹೊಡೆದಾರ, ಊರು ಬಿಡಿಸ್ಯಾರ, ವಿಷ ಕುಡಿಸ್ಯಾರ. ಜನಸೇವೆ ಮಾಡಿದವರು ಯಾರೂ ಉದ್ಧಾರ ಆಗಿಲ್ಲ, ಅವ್ರ ಕೈಯಾಗ ಬಿದ್ದು ಸತ್ತೋಗ್ಯಾರ. ಅಂತ ಜನಸೇವೆ ನೀ ಮಾಡ್ಬೇಕಂತ ಹೋಲಕತ್ತಿದಿ, ನಿನಗೆ ಹುಚ್ಚಿಡ್ದದ. ಹಂಗ ಅನ್ಬೇಡಪ್ಪ, ಪಬ್ಲಿಕ್ ಹಂಗ ಅನ್ಬಾರ್ದು, ಜನ ಜನ ಅಂತೇಳಿ ಅವ ಅನ್ಲಕತ್ತ. ಆಯ್ತು, ನಿನ್ ತಲೆಗೆ ಅಂತ ಪರಿ ಜನರು ನಿನ್ ಮೇಲೆ ಬಹಳ ಪ್ರೀತಿ ಅದಾರ ಅಂತಂದ್ರೆ ಒಂದು ಪರೀಕ್ಷೆ ಮಾಡಮ್ಮ. ಜನರ ಪ್ರೀತಿ ಪರೀಕ್ಷೆ ಮಾಡ್ಲಿಕ್ಕೆ ಏನ್ ಮಾಡ್ತಾರೆ ಗೊತ್ತದ ಇಲ್ರಿ ಕತೆ? ಪಬ್ಲಿಕ್ ರಾಜನ ಮೇಲೆ ಎಷ್ಟು ಪ್ರೀತಿ ಯಾರತ್ ಪರೀಕ್ಷೆ ಮಾಡ್ಲಕ್ಕ ಏನ್ ಮಾಡ್ತಾರ ಅವರು? ಏನ್ರಿ? ಅಭಿಪ್ರಾಯ ಸಂಗ್ರಹ ಮಾಡಲ್ಲ. ದೊಡ್ಡ 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 ಟ್ಯಾಂಕ್ಗಳು ಇಡಿಸ್ತಾನ ಬೀರ್ಬಲ್. ಅಮಾವಾಸ್ಯೆ ರಾತ್ರಿ ಟ್ಯಾಂಕ್ಗಳು ತುಂಬಿಸ್ ಏನ್ರಿ? ರಾತ್ರಿ ಅದು ಎಲ್ಲರ ಮನ್ಯಾಗ ಆಕಳ ಇರ್ತೇವೆ. 100 ಆಕಳ, 200 ಆಕಳ, 500 ಆಕಳ, 1000 ಆಕಳ. ಆಕಳಲಿಂತ ಸೌಕರ್ಕಿ ಅಂತ ಅವಾಗಿನ ಕಾಲದಾಗ ಎಲ್ಲರ ಮನ್ಯಾಗ ಆಕಳ ಇದ್ದು ಅವಾಗ. ಅದಕ್ಕೆ ರಾಜ ಮೇಲೆ ಯಾರು ಎಷ್ಟು ಹೆಚ್ಚು ಪ್ರೀತಿ ಅದಿರಿ ಅಷ್ಟು ಕೂಡ ಹಾಲು ಹಾಕ್ಬೇಕು ಈ ಟ್ಯಾಂಕಿನಾಗ ಅಂತ ಬೀರ್ಬಲ್ ಡಂಗ್ರ ಸಾರಿಸ್ಬಿಟ್ನಂತ. ಡಂಗ್ರ ಸಾರಿಸಿದ್ಮೇಲೆ ಅಮಾವಾಸ್ಯೆ ರಾತ್ರಿ ಯಾರು ಎಷ್ಟು ಹಾಕ್ಯಾರ ನಾವೇನು ನೋಡಂಗಿಲ್ಲ, ನೀವು ಎಷ್ಟು ಟ್ಯಾಂಕ್ ತುಂಬಿಸಿರಿ ಅದು ನಮಗೆ ಲೆಕ್ಕ ಬೇಕಾಗ್ಯದ. ಎಷ್ಟು ರಾಜನ ಮೇಲೆ ಪ್ರೀತಿ ಇದೀರಿ ಅಂತ. ಒಂದು ಟ್ಯಾಂಕ್ ತುಂಬುತ್ತಂದ್ರೆ ಇನ್ನೊಂದು ಟ್ಯಾಂಕ್ ತಂದಿಡ್ತೀವಿ, ಇನ್ನೊಂದು ಟ್ಯಾಂಕ್ ತುಂಬುತ್ತಂದ್ರೆ ಮತ್ತೊಂದು ಟ್ಯಾಂಕ್ ತಂದಿಡ್ತೀವಿ. ತಂದು ಸುರುಬೇಕಂತ ಕ್ಯೂ ನಿಂತು ಸುರುವಿದ್ರತ್ತ ಕೊಡಗಟ್ಲೆ ಎಲ್ಲರೂ. ಏನಂತಂದ್ರ ಎಲ್ಲರೂ ಹಾಲು ಹಾಕಿರ್ತಾರ, ನಾನು 1-2 ಕೊಡ ನೀರ್ ಹಾಕಿದ್ರೆ ಏನಾಗ್ತದ ಅಂತೇಳಿ ನೀರ್ ಹಾಕಿದ್ರಂತ. ಎಲ್ಲರೂ ಹಂಗೆ ವಿಚಾರ ಮಾಡಿದ್ರಂತ. ಎಲ್ಲರೂ ಹಾಲು ಹಾಕಿರ್ತಾರ, ನಾನು 2 ಕೊಡ ನೀರ್ ಅಲ್ಲೆಲ್ಲಿ ಗುರ್ತಾಗ್ತಾವ. ಎಲ್ಲರೂ ಹಾಲು ಹಾಕಿರ್ತಾರ, ನಾನು 2 ಕೊಡ ನೀರ್ ಅಲ್ಲೆಲ್ಲಿ ಗೊತ್ತಾಗ್ತಾವ. ಇದು ಹೆಂಗದ ನೋಡ್ರಿ ಕತೆ. ಹೀಗಾಗಿ ಮರ್ದಿನ ಮುಂಜಾನೆ ಅಕ್ಬರ್ ಕರ್ಕೊಂಡು ಬಂದು ತೋರಿಸಿದ್ನಂತ. ಇಲ್ಲಿ ನೋಡು ಪಬ್ಲಿಕ್, ನಿನಗ ಹಾಲು
ಇದ್ದಿದ್ದಿಲ್ಲೇನು, ನೀನು ಇಷ್ಟೆಲ್ಲ ಎಮ್ಮೆ ಕೊಡಿಸಿದಿ, ಆಕಳ ಕೊಡಿಸಿದಿ, ಅವಕ್ಕೆ ಕಟ್ಟಿಲ್ಲ, ಕೊಟ್ಟಿಗೆ ಕಟ್ಟಿಸ್ಕೊಟ್ಟಿದಿ, ಹುಲ್ಲು ಕೊಡಿಸಿದಿ, ಎಲ್ಲ ವ್ಯವಸ್ಥೆ ಮಾಡಿದಿ. ಇಷ್ಟು ಮಾಡಿದ್ರೆ ನಿನಗೆ ಒಂದು ಕೊಡ ಹಾಲು ಹಾಕ್ಬೇಕನ್ನೋದು ಗೊತ್ತಿಲ್ಲ. ಎಲ್ಲರೂ ನೀರು ಹಾಕಿಬಿಟ್ಟಾರ, ಟ್ಯಾಂಕಿನ ತುಂಬ ನೀರು ಹಾಕ್ಯಾರ. ಇದು ನಡೆದ ಘಟನೆ, ಇದು ನಡೆದ ಘಟನೆ. ಸಿದ್ದರಾಮಯ್ಯನವರಿಗೆ ಈ ರೀತಿಯಾದ ಜ್ಞಾನ ಇತ್ತು ಅಂತಂದ್ರ ಏನು ಮಾಡ್ತಿದ್ದಿಲ್ಲ, ಇಂಥ ಕೆಲಸ ಮಾಡ್ತಿದ್ದಿಲ್ಲ. ಇಂಥದ್ದೆಲ್ಲ ಅತ್ಯಂತ ಏನಿದು ಶ್ರೇಷ್ಠವಾದ ಉದಾಹರಣೆ ಇದ್ದಾಗ್ಯೂ ಕೂಡ ಮತ್ತ ಆ ಕೆಲಸ ಮಾಡ್ಯಾರ. ಯಾರು ಅದ್ರದ್ದು ಬೆನಿಫಿಟ್ ತಗೊಂಡಾರ ಅವರೇ ಬೈತಾರ ಅವ್ರಿಗೆ. ಒಳ್ಳೆ ಇವ್ರಿಗೆ ಯಾರು ಕೇಳಿದ್ದಿರ್ರಿ ಇದೆಲ್ಲ, ಯಾರು ಕೊಡು ಅಂದಿದ್ರು, ಒಂದು ಕೊಟ್ಟಕ್ಕೆ ಎಲ್ಲ ಓಟು ರೇಟ್ ಜಾಸ್ತಿ ಮಾಡ್ಯಾರ, ಎಲ್ಲಿದ್ ಕೊಟ್ಟಾರ, ಪುಷಟೆ ಏನ್ ಕೊಟ್ಟಾರ, ಮಾಡಿಕೆ ಬದಲಾಗೋದು, ಕೊಟ್ಟು ಕೆಟ್ಟಬಿಟ್ರು ಅವ್ರು. ಇರ್ಲಿ, ಅದಕ್ಕೇನಾಯ್ತು, ಸರ್ವೇ ಜನಾ ಸುಖಿನೋ ಭವಂತು, ಎಲ್ಲರೂ ಸುಖಿಗಳಾಗಿರಲಿ, ಮಿತ್ರರು ಸುಖಿಗಳಾಗಿರಲಿ, ವೈರಿಗಳು ಸುಖಿಗಳಾಗಿರಲಿ, ಉಪಕಾರಿಗಳು ಸುಖಿಗಳಾಗಿರಲಿ, ಅಪಕಾರಿಗಳು ಸುಖಿಗಳಾಗಿರಲಿ, ಈ ಭೇದ ಭಾವವಿಲ್ಲದೆ ಎಲ್ಲರೂ ಸುಖಿಸಲಿ. ಈ ಉದಾತ್ತ ಭಾವವೇ ದಯೆ. ನಾವೇನೋ ನಮ್ಮ ಮಡದಿ ಮಕ್ಕಳನ್ನು ಪ್ರೀತಿಸುತ್ತೇವೆ, ಅವರು ನಮ್ಮನ್ನು ಪ್ರೀತಿಸುತ್ತಾರೆ, ಅವರಿಗೆ ಸದಾ ಬಯಸುತ್ತೇವೆ, ಸುಖವನ್ನೇ ಬಯಸುತ್ತೇವೆ. ಇದು ದಯೆ ಅಲ್ಲ. ನಮ್ಮ ರಕ್ತ ಸಂಬಂಧಿಕರಿಗೆ ನಾವು ಸುಖವಾಗಿರಲಿ ಅಂತನ್ನೋದು ಇದು ದಯೆ ಅಲ್ಲ. ಜೀವಿಗಳು ಯಾರೇ ಇರಲಿ, ನಮ್ಮ ವೈರಿಗಳೇ ಇರಲಿ ಅಥವಾ ಹಿತಚಿಂತಕರೇ ಇರಲಿ, ಅವರಿಗೆ ತನು ಮನ ವಚನದಿಂದ ಸುಯಶ ಬಯಸುವುದು ದಯೆ. ಎಲ್ಲರನ್ನೂ ಸಮನಾಗಿ ಪ್ರೀತಿಸುವುದೇ ದಯೆ. ಇದೊಂದು ದೈವಿ ಗುಣ. ಇದನ್ನು ಪಡೆದವ ನಿಜವಾಗಿ ದೇವ. ಈ ತರ ದಯೆ ಇದ್ದವರೇ ದೇವರು. ಯಾವುದೇ ಕಷ್ಟದಾಗಿದ್ದವ್ರ ಬಗ್ಗೆ ದಯೆ ತೋರಿಸಿದ್ರೆ ಮತ್ತೆ ಅವ್ರ ದೇವ್ರಂತಾರ ಇಲ್ಲ. ಸಾಮಾನ್ಯರಿಗೆ ಇದು ಅಪ್ರಾಪ್ಯ. ಜನರಲ್ ಮಂದಿಗೆ ಇದು ಸಾಧ್ಯ ಇಲ್ಲ ಈ ತರ ದಯೆ ತೋರಿಸೋದು. ಇದಕ್ಕೆ ದೊಡ್ಡ ಹೃದಯ ಬೇಕು, ಸ್ವಾರ್ಥದ ಲವಲೇಶ ಇಲ್ಲದ ಮನಸ್ಸು ಬೇಕು. ಮಾನವರಷ್ಟೇ ಏಕೆ, ಪ್ರಾಣಿಗಳೆಲ್ಲ, ಬರೇ ಮನುಷ್ಯರಿಗೆ ಅಷ್ಟೇ ಅಲ್ಲ, ಪ್ರಾಣಿಗಳ ಜೊತೆಗೂ ಒಂದು ರೂಪ ಮಾಡಿ ನೋಡಬೇಕು. ಪ್ರಾಣಿಗಳನ್ನೆಲ್ಲ ಒಂದು ರೂಪವಾಗಿ ಕಾಣುವ ದಿವ್ಯ ನೇತ್ರ ಬೇಕು. ನನ್ನಂಗೆ ಅದು ಒಂದು ಜೀವ ಅಂತೇಳಿ ಪ್ರಾಣಿಯನ್ನು ತನ್ನಂಗೆ ನೋಡಂತ ಗುಣ ಬೇಕು. ಇದೆಲ್ಲಿದೆ ನಮಗೆ? ಊಟ ವಸತಿಗಳಿಲ್ಲದೆ ಹಲುಬಿ ಸಾಯುವ ಬಡವರು, ಅವರನ್ನ ದಿನವೂ ನೋಡುತ್ತೇವೆ. ಆದರೆ ಕರುಣೆಯ ಬಿಂದುವು ನಮ್ಮ ಹೃದಯದಿಂದ ತೊಟಕುವುದಿಲ್ಲ. ಒಂದು ಕರುಣೆಯ ಬಿಂದು ಸಹಿತ ಹೃದಯದಿಂದ ತೊಟಕುವುದಿಲ್ಲ. ನಮಗಿರುವುದು ನಮ್ಮ ಸಂಪದದ ಚಿಂತೆ. ಒಂದು ಮನೆಯಲ್ಲ 4 ಮನೆ ಕಟ್ಟುತ್ತೇವೆ. ಹೆಂಡತಿ ಮಕ್ಕಳನ್ನ ನಿರರ್ಥಕವಾದ ಆಭರಣಗಳ ರಾಶಿಗಳಲ್ಲಿ ಮುಚ್ಚುತ್ತೇವೆ. 4 ಹೆಜ್ಜೆ ನಡೆಯಲು ಯಂತ್ರ ಉಪಯೋಗಿಸುತ್ತೇವೆ. 100 ವಸ್ತ್ರಗಳಿದ್ದರೂ 101ಕ್ಕಾಗಿ ಹಣ ತೆರುತ್ತೇವೆ. ಏಕೆ? ನಮಗೆ ನಮ್ಮ ದೇಹ, ಅದಕ್ಕೆ ಸಂಬಂಧಿಸಿದ ಹೆಂಡತಿ ಮಕ್ಕಳಲ್ಲಿ ಅಪಾರ ಪ್ರೇಮ ಇದೆ. ಇದೆ ವ್ಯಾಮೋಹ. ಮೋಹ ಅಂದ್ರೆ ಇದೆ. ಇದು ಆಕುಂಚಿತ ಹೃದಯದ ದ್ಯೋತಕ. ಇಂಥ ಹೃದಯಗಳು ಎಷ್ಟು ಇದ್ದರೇನು? ಎಲ್ಲ ಸಗಣಿಯಲ್ಲಿನ ಸಾಸಿರ ಹುಳ ಹುಟ್ಟವೇ ದೇವ. ಇಂಥ ಜನ ಹುಟ್ಟಿದರೂ ಅಷ್ಟೇ, ಸತ್ತರು ಅಷ್ಟೇ. ಇವರ ಬದುಕು ನಿಂದನೀಯ, ಪಾಪಮಯ. ಇವರಿಗೆಂತೂ ದೊರೆತೀತು ಶಾಂತಿ.
ಹೃದಯ ಹಿರಿದಾಗದೆ ಇಲ್ಲ ಮುಕ್ತಿ. ಹೃದಯದ ಭಾವ ದೊಡ್ಡದು ಮಾಡ್ಕೊಂಡ್ರೆ ಮುಕ್ತಿ. ಅದು ಸಂಕುಚಿತವಾಗಿ ಸ್ವಾರ್ಥಿಯಾಗಿತ್ತಂತಂದ್ರೆ ಯಾವ ಮುಕ್ತಿ ಇಲ್ಲ, ಏನೂ ಇಲ್ಲ. ದಯವೇ ಧರ್ಮದ ಮೂಲವಯ್ಯ. ಇದು ಬಸವಣ್ಣನವರ ಅಮರ ನುಡಿ. ದಯವಿದ್ದರೆ ಅದು ಧರ್ಮ, ದಯವಿದ್ದರೆ ಅವನು ಮಾನವ. ದಯವಿಲ್ಲದ ಹೃದಯ ಮಂದಿರ ರಣರಣಿಸುವ ಸ್ಮಶಾನ. ಯುದ್ಧ ಕಲಹ ಬೆಳೆಯುವುದು ಇಂಥ ಸ್ಮಶಾನಗಳಿಂದಲೇ. ವ್ಯಕ್ತಿಗಳ ಮಧ್ಯೆ, ರಾಷ್ಟ್ರಗಳ ಮಧ್ಯೆ ಶಾಂತಿ ಸೌಹಾರ್ದತೆ ಬೆಳೆಯಬೇಕಾಗಿದೆ. ನಮ್ಮ ಹೃದಯಗಳಲ್ಲೆಲ್ಲ ದಯಾಜಲ ಪೂರ್ತಿ ತುಂಬಬೇಕಾಗಿದೆ. ವಿಶ್ವ ರಾಜ್ಯದ ಕನಸು ಆಗ ನನಸಾಗುವುದು. ವಿಶ್ವ ರಾಜ್ಯ, ಅದೇ ಹೇಳಕತ್ತೀನಲ್ಲ ನಾನು. ಕಲ್ಯಾಣ ರಾಜ್ಯ ಅಲ್ಲ ನಮ್ದು. ಶುದ್ಧ ಬ್ರಹ್ಮಜ್ಞಾನ ಪೀಠದ್ದೇನದ ಅಂದ್ರೆ ವಿಶ್ವ ರಾಜ್ಯ, ಯೂನಿವರ್ಸಲ್ ಕಿಂಗ್ಡಮ್. ಎಷ್ಟು ದೇಶಗಳದವ, ಅಷ್ಟೂ ದೇಶಗಳ ಮಿಲಿಟರಿಗಳು ಮತ್ತು ಹಿಂದಕ್ಕೆ ಕರೆಸ್ಕೋಬೇಕು. ಎಲ್ಲ ಗಡಿ ರೇಖೆಗಳನ್ನ ಅಳಕಿಸಿಬಿಡ್ಬೇಕು. ಎಲ್ಲರೂ ಒಂದೇ ಕುಟುಂಬ, ವಸುಧೈಕ ಕುಟುಂಬಂ. ವಿಶ್ವ ರಾಜ್ಯ ನಿರ್ಮಾಣ. ಕಾನ್ಸೆಪ್ಟ್ ಗೊತ್ತಾಯ್ತಾ? ಶುದ್ಧ ಬ್ರಹ್ಮ ಪೀಠದ ಅಖಿಲ ಬ್ರಹ್ಮಾಂಡ ಅಂತ ಎದಕ್ಕಂತೀವಿ? ವಿಶ್ವ ರಾಜ್ಯದ ಕನಸು ನನಸಾಗುವುದು. ಎಲ್ಲ ಶುದ್ಧ ಬ್ರಹ್ಮಜ್ಞಾನಿಗಳು ಇಡೀ ಜಗತ್ತಿನಾಗ ಎಲ್ಲೇ ಇರಲಿ, ಅವ್ರ್ಯಾರೂ ಗುಂಪುಗಾರಿಕೆಯನ್ನ ಎನ್ಕರೇಜ್ ಮಾಡಲ್ಲ, ಪ್ರೋತ್ಸಾಹಿಸುವುದಿಲ್ಲ, ಯಾರೂ ಇಷ್ಟಪಡಂಗಿಲ್ಲ. ಆ ದೇಶದವರು, ಈ ದೇಶದವರು, ಆ ಜಾತಿಯವರು, ಈ ಜಾತಿಯವರು, ಆ ಭಾಷೆಯವರು, ಈ ಭಾಷೆಯವರು, ಆ ಧರ್ಮದವರು, ಈ ಧರ್ಮದವರು ಎಲ್ಲ ಕೆಲಸಕ್ಕೆ ಬರಲಾರ್ದವು. ವಿಶ್ವ ರಾಜ್ಯದ ಕನಸು ನನಸಾಗ್ತದೆ ಯಾವಾಗ ಹೃದಯದೊಳಗ ದಯೆ ತುಂಬಿದಾಗ. ನಾವೀಗ ಈ ದಯೆಯ ಬೀಜವನ್ನ ನಮ್ಮ ಅಂತರಂಗದಲ್ಲಿ ಊರುವ ಜನ ಹೆಂಗಿರ್ಲಕ್ಕ, ನಾವು ಇಡೀ ವಿಶ್ವವನ್ನ ಒಂದು ಮಾಡಿ ನೋಡಂತ ಗುಣ ನಮ್ಮಲ್ಲಿರ ಇರ್ಬೇಕಲ್ಲ. ವಿಶ್ವ ಹೆಂಗಿರ್ಲದು, ಇಡೀ ವಿಶ್ವದ ಎಲ್ಲ ಜೀವಿಗಳನ್ನ ಒಂದು ಮಾಡಿ ನೋಡಂತ ಗುಣ ನಾವು ಬೆಳೆಸ್ಕೋಬೇಕು. ಅದಕ್ಕೆ ಸತ್ಯ ಅಹಿಂಸೆಗಳ ಜಲ ಹನಿಸಿ ಹುಲುಸಾಗಿ ಬೆಳೆಸಬೇಕು. ದಯ ಎನ್ನುವ ಬೀಜ ಅಂತರಂಗದಲ್ಲಿ ಊರಿ ಸತ್ಯ ಮತ್ತು ಅಹಿಂಸೆ ಎಂಬುವ ಜಲ ಹರಿಸಿ ಅದು ಹೆಮ್ಮರವಾಗಿ ಫಲವಿತ್ತರೆ ನಾವು ಕೃತಕೃತ್ಯರು. ನಾವೇನು ಹುಟ್ಟಿ ಬಂದೀವಿ ಭೂಮಿ ಮೇಲೆ ಅದೆಲ್ಲ ಕೆಲಸ ಮಾಡಿ ಮುಗಿಸಿದಂಗೆ ಅದು, ಮತ್ತೇನು ಮಾಡ್ಲಕ್ಕೆ ಉಳಿಯಂಗಿಲ್ಲ. ನಾವಾಗ ದೇವತ್ವ ಪಡೆಯುತ್ತೇವೆ. ಗಾಂಧಿಯವರು ಮಹಾತ್ಮರಾದುದು ಸಿರಿಯಿಂದ ಅಲ್ಲ, ವಿದ್ಯೆಯಿಂದ ಅಲ್ಲ, ದಯೆಯಿಂದ. ದಯೆ ತೋರಿಸಿದ್ರು ಅವರು, ಕಷ್ಟದಾಗಿದ್ದವರಿಗೆ ದಯೆ ತೋರಿಸಿದ್ರು. ಅಫಘಾನಿಸ್ತಾನದಲ್ಲಿ ಸುಭಕ್ತ ಗೀನ ಎಂಬ ಒಬ್ಬ ರಾಜಚಾರಕ ವಾಸಿಸುತ್ತಿದ್ದ. ಸುಭಕ್ತ ಗೀನ ಅಂತ. ಒಂದು ದಿನ ಅರಣ್ಯದಲ್ಲಿ ಬೇಟೆಗೆ ಹೋದ. ಹಾಗೆಯೇ ಒಂದು ಚಿಗುರಿಯ ಹಿಂಡನ್ನು ಹಿಂಬಾಲಿಸಿದ. ಪಾಪ ಅದರಲ್ಲೊಂದು ಸಣ್ಣ ಮರಿ ಅದೆಷ್ಟು ಓಡಿತು, ದಣಿದು ದಣಿದು ನಿಂತಿತ್ತು. ಸುಭಕ್ತ ಗೀನ ಅದನ್ನು ಹಿಡಿದ. ಅದರ ಯಾಚಕ ಕಣ್ಣುಗಳು, ಯಾಚಕ ಅಂದ್ರೆ ಏನ್ರಿ? ಯಾಚಕ ಕಣ್ಣು ಅಂದ್ರೆ ಆಸೆ ಬಯಕೆ ತುಂಬಿದಂತ ಕಣ್ಣು.
ಕಣ್ಣುಗಳನ್ನು ಕಂಡಾಗ ಹೃದಯ ತುಂಬಿ ಬಂತು. ಅದನ್ನು ನೇವರಿಸುತ್ತ ಕ್ಷಣಕಾಲ ನಿಂತ. ಪಾಪ ಅದ್ರ ಕಣ್ಣಾಗ ದುಃಖ ಇತ್ತು. ಬಿಟ್ಬಿಡಪ್ಪ, ನನಗೆ ಯಾಕೆ ಹಿಡಿತಿ ಅಂತ ಓಡುವ ಚಿಗುರುಗಳತ್ತ ನಿರೀಕ್ಷಿಸಿದ. ಅವುಗಳಲ್ಲೊಂದು ತನ್ನತ್ತಲೇ ಬರುತ್ತಿತ್ತು. ಸ್ವಲ್ಪ ದೂರ ಬಂದು ನಿಂತಿತು. ಎಷ್ಟೋ ನಿಮಿಷ ಹಾಗೆಯೇ ನಿಂತಿತು. ಸುಭಕ್ತ ಗೀನ ಅದನ್ನೇ ನೋಡುತ್ತಿದ್ದ. ಅದು ಆ ಮರಿಯ ತಾಯಿ ಎಂದು ಅವನಿಗೆ ಆಗಲೇ ತಿಳಿಯಿತು. ಒಂದು ಮರಿ ಹಿಡಿದ ಮೇಲೆ ಮತ್ತದು ತಾಯಿ ಓಡ ಚಿಗುರಿ ಮತ್ತೆ ವಾಪಸ್ ಬಂದ್ಬಿಡ್ತದ. ಆ ತಾಯಿ ಚಿಗುರೆ ಕಣ್ಣು ಬಿಡದೆ ತನ್ನ ಪುಟ್ಟ ಮಗುವನ್ನೇ ನೋಡುತ್ತಿತ್ತು. ಹಾಗೆಯೇ ಕಣ್ಣಿನ ತುಂಬ ನೀರು ಬಂದಿತ್ತು. ಆಗ ಅದರ ಆಗಿನ ಸೌಮ್ಯ ರೂಪ, ಕರುಣಾದ್ರ ಪೂರ್ಣ ಕಣ್ಣು ಸುಭಕ್ತ ಗೀನನ ಹೃದಯವನ್ನೇ ಮಾರ್ಪಡಿಸಿತು. ಅವನು ತನಗರಿಯದಂತೆಯೇ ಜಿಂಕೆಯ ಮರಿಯನ್ನು ಬಿಟ್ಟು ಬಿಟ್ಟ. ಅದು ಓಡಿ ಓಡಿ ತಾಯಿಯನ್ನು ಕೂಡಿತು. ತಾಯಿ ಚಿಗುರೆಯ ಕಣ್ಣಿನಿಂದ ನೀರು ಹರಿಯಿತು. ಸುಭಕ್ತ ಗೀನನ ದಯೆಗಾಗಿ ಅಭಿನಂದನೆ ಸಲ್ಲಿಸಿತು. ಆ ತಾಯಿ ಈ ಘಟನೆಯು ಜರುಗಿದ ಕೆಲ ದಿನಗಳ ನಂತರ ಆ ಸಾಮಾನ್ಯ ಸುಭಕ್ತ ಗೀನ ಅಫಘಾನಿಸ್ತಾನದ ಸಾಮ್ರಾಟನಾದ. ದಯೆ ತೋರಿದವರು ಬಹಳ ದೊಡ್ಡ ಒಂದು ಹುದ್ದೆಗೆ ಹೋಗ್ತಾರೆ, ದೊಡ್ಡವರಾಗ್ತಾರೆ. ದಯೆ ತೋರಿದವರು, ಕ್ಷಮ ಮಾಡಿದವರು ದೊಡ್ಡವರಾಗ್ಕೊತ ಹೋಗ್ತಾರೆ. ಅವರು ಅಫಘಾನಿಸ್ತಾನದ ಸಾಮ್ರಾಟನಾದ ಹೆಸರು ಬರೆದು ಇಟ್ಕೋರಿ. ಯಾವಾಗಾರ ಎಲ್ಲಾರ ನೀವು ಪಾಠ ಹೇಳಾಗ ಈ ದೃಷ್ಟಾಂತ ಹೇಳಕ್ ಬರ್ತದ. ಸುಭಕ್ತ ಗೀನ ಅವನ ಹೆಸರು. ಚಲೋ ಅದನ್ರಿ ಕತೆ. ಅವನು ಅಂತ್ಯದವರೆಗೂ ಆ ಚಿಗುರೆಯ ಸನ್ನಿವೇಶವನ್ನು ಮರೆತಿರಲಿಲ್ಲ. ಹೀಗೆ ದಯೆಯೇ ಉನ್ನತಿಯ ದಾರಿ. ಅದನ್ನು ಪಡೆದಾಗ ನಾವೇ ಧನ್ಯರು. ದಯೆ ತೋರುವಂತ ಗುಣ ಆ ದಾರಿ ಒಳಗ ನಡೆದೆವಂತಂದ್ರೆ ನಾವೇ ಧನ್ಯರು. ಅದು ನಮ್ಮನ್ನ ಉನ್ನತಿ ಮಾಡ್ತದ. ದಯೆ ತೋರರಿ ಅಂದ್ರ ಈಗ ಯಾರ ಬಗ್ಗೆ ದಯೆ ತೋರಿಸ್ತೀರಿ? ಎಲ್ಲರೂ ಲಪುಟ್ರಿ ಅದರ. ಈಗ ಯಾರಿಗೆ ತೋರಿಸ್ತೀರಿ? ಮೋಸಗಾರರು ಅದಾರ, ಯಾರ ಬಗ್ಗೆ ದಯೆ ತೋರಿಸ್ತೀರಿ? ಅಪಾತ್ರ ದಯೆ ತೋರಿಸಬಾರ್ದು, ಸತ್ಪಾತ್ರ ದಯೆ ತೋರಿಸ್ಬೇಕು. ಅದು ನಿಜವಾಗಿ ಅವರಿಗೆ ಅವಶ್ಯಕತೆ ಇರಬೇಕು. ಇಂಥವೆಲ್ಲ ಪಾಠ ಕೇಳಿದ ಕೂಡ್ಲೇನೆ ಹೃದಯದೊಳಗ ದಯೆ ತೋರ್ಬೇಕಂತ ಒಂದು ಚಾಲು ಆಗಿಬಿಡ್ತದೆ. ನಮ್ ಶುದ್ಧ ಬ್ರಹ್ಮ ಪೀಠದೊಳಗೆ ದಯೆ ತೋರ್ಬೇಕಂತ ಹೇಳ್ಯಾರ. ರಾತ್ರಿ 11 ಗಂಟೆಗೆ ಕುಡಿಲಕ್ ನೀರಿಲ್ಲ ಅಂತ ಬಂದಾರ. ಎಲ್ಲಾರ ಸಿಗ್ತಿದ್ರಿ ಹೇಳ್ರಿ, ಓದ್ತೀವಿ, ಎಲ್ಲ ಕಡೆ ಬಂದಾಗ್ಯಾವ ಅಂದಾಗ ಮನೆಯಾಗಿಂದ ಕ್ಯಾನ್ ಕೊಟ್ಟು ಕಳಿಸ್ಬಿಟ್ಟೆ, ತಗೊಂಡು ಕುಡಿ ಹೋರಿ ಅಂತ. ಕ್ಯಾನ್ ತಗೊಂಡು ಹೋದ್ರ ಅವ್ರು. ಇವ್ರಿಗೆ ದಯೆ ತೋರಿ ಏನ್ ಮಾಡ್ತೀರಿ ಇಂಥವ್ರಿಗೆ? ಅವ್ರೇನ್ ಕ್ಯಾನ್ ನನಗೆ ಕೊಡೋದು ಬೇಕಾಗಿದ್ದಿಲ್ಲ, ಆದ್ರ ಓಲತ್ತೆ ನಾ ಕೊಟ್ಬಿಟ್ಟಿನಿ. ಆದ್ರೆ ಅವ್ರ ಗುಣ ಹಿಂಗಿದ್ದಾಗ ಏನ್ ದಯೆ ತೋರ್ತೀರಿ? ಕೊಟ್ಟ ರೊಕ್ಕ ಆ ಕಡೆ, ಕೊಟ್ಟ ಸಾಮಾನು ಆ ಕಡೆ, ಬೆನ್ನತ್ತಿ ಕೇಳಿದ್ರೆ ಕೆಟ್ಟಾಗ್ಬಿಡ್ತೀವಿ. ಕೊಡ್ಲಾರ್ದೆ ಕೆಟ್ಟಾಗೋದು ಚಲೋ, ಕೊಟ್ಟು ಕೆಟ್ಟಾಗೋದು ಕೆಟ್ಟ. ಇಂಥ ಒಂದು ಕೊಳಕು ಸನ್ನಿವೇಶ ತಯಾರಾಗಿಬಿಟ್ಟದೆ ಈಗ. ದಯೆ ತೋರೋದಕ್ಕೆ ಒಂದು ಪದ್ಧತಿ ನೀವೇ ಹಾಕೋಬೇಕು, ಚೌಕಟ್ಟ, ಯಮ. ಎಷ್ಟರ ಮಟ್ಟಿಗೆ ನಾವು ದಯೆ ತೋರ್ಬೇಕು? ಬೆರಳು ಇಡೋ ಮಟ್ಟಿಗೆ ದಯೆ ತೋರ್ಬೇಕು. ಒಂದು ಬೆರಳು ಹಿಡ್ಕೊಳ್ಳೋ ಮಟ್ಟಿಗೆ ದಯೆ ತೋರ್ಬೇಕು. ರಟ್ಟಿ ಹಿಡಿದು ಜೋಲಿ ಹೊಡೆಯೋದ್ರ ಮಟ್ಟಿಗೆ, ಕುತ್ತಿಗೆ ಹಿಡಿಯೋದ್ರ ಮಟ್ಟಿಗೆ, ಅಂಗಿ ಹಿಡಿಯೋದ್ರ ಮಟ್ಟಿಗೆ ದಯೆ ತೋರ್ಸ್ಲಕ್ ಹೋಗ್ಬಾರ್ದು. ಬಹಳ ದಯೆ ತೋರಿಸಿದ್ರಿ
ಅವರಿಗೆ ಒಳ್ಳೇದು ಮಾಡ್ಲಿಕ್ಕೆ ಹೋಗಿ ನಿಮ್ಮ ಬ್ಯಾಲೆನ್ಸ್ ಔಟ್ ಆಗಿಬಿಡ್ತು. ಅಷ್ಟೇ, ನಿಮ್ಮ ಬೆರಳಿನಿಂದ ಏನ್ ಮಾಡ್ಲಿಕ್ಕೆ ಸಾಧ್ಯ ಅಷ್ಟೇ ದಯೆ ತೋರ್ಬೇಕು. ಮತ್ತು ನಿಮ್ಮ ಹೃದಯ ದೊಡ್ಡದಿತ್ತಂತಂದ್ರೆ ಇನ್ನ ಹೆಚ್ಚು ದಯೆ ತೋರಿಸ್ಬೋದು. ಆದ್ರೆ ಈಗೇನದ ಜಗತ್ತಿನೊಳಗೆ ಈಗ ಸದ್ಯಕ್ಕೆ ಧನ್ಯತಾ ಭಾವ ಶೂನ್ಯ. ಯಾರೊಳಗೂ ಥ್ಯಾಂಕ್ಸ್ ಅನ್ನೋ ಭಾವನೆನೇ ಇಲ್ಲ. ರಾಜ್ಯಕ್ಕೆ ಎಲ್ಲ ಪೂಸೇಟೆ ಭಾಗ್ಯ ಕೊಟ್ಟರು ಮುಖ್ಯಮಂತ್ರಿ ಬಗ್ಗೆ ಧನ್ಯತಾ ಭಾವ ಇದ್ದವ್ರು ಎಷ್ಟು ಮಂದಿ ಅದಾರ್ರಿ ನಮ್ಮ ರಾಜ್ಯದಾಗ? ಎಲ್ಲ ಒಳ್ಳೇದ್ ಮಾಡ್ಲಕತ್ತಾರಪ್ಪ ನಮಗ ಅಂತೇಳಿ ಅನ್ನೋರು ಅದಾರನಿಲ್ಲಿ? ಎಷ್ಟು ಮಾಡಿದ್ರು ಎಲ್ಲ ತಿಂದು ಮತ್ತ ಅವರಿಗೆ ಬೈಯೋರದ ಸಮಸ್ಯೆ ಬಹಳದು. ಅವೇನ್ ಮನಿದಿಂದ ಕೊಟ್ಟಾರ ಏನಂತಾರ ಮತ್ತ ನಾವು ಕಟ್ಟಿದ್ದೆ ಟ್ಯಾಕ್ಸ್ ನಮ್ಗೆ ಕೊಟ್ಟಿರ್ತಾರೆ, ಮನಿದಿಂದ ಕೊಟ್ಟಾರೇನು? ಇಂಥ ಜನ ಅದಾರ ಈಗ. ಧನ್ಯತಾ ಭಾವ ಇಲ್ಲದಂತವ್ರ ಬಲ್ಲಿ ಏನು ದಯ ತೋರಿಸ್ತೀರಿ, ಏನ್ ಮಾಡ್ತೀರಿ? ಅದಕ್ಕ ಈ ದಯ ತೋರೋದಕ್ಕ ನಿಮ್ಮದೇ ಆದ ಒಂದು ದೃಷ್ಟಿಕೋನ, ನಿಮ್ಮದೇ ಆದ ಒಂದು ಚೌಕಟ್ಟು, ನಿಮ್ಮದೇ ಆದ ಒಂದು ಯಮಾಂಗ, ನಿಮ್ಮ ಸ್ವಭಾವಕ್ಕೆ ತಕ್ಕಂತೆ. ಯಾರೋ ದಯ ತೋರಿರತ್ತ ನಾವು ದಯ ತೋರ್ಬೇಕಂತೆ ಇಲ್ಲ. ನೀವು ಎಷ್ಟು ಮಟ್ಟಿಗೆ ದಯ ತೋರ್ಬೇಕು ಅಂತ ನೀವೇ ಒಂದು ಲಿಮಿಟ್ ಹಾಕೋಬೇಕು. ನಾ ನಿಮಗ್ ಬಂದು ಒಂದು 25,000 ಬೇಕಾಗ್ಯಾವ ಕೊಡ್ರಿ ನಾ ಕೇಳ್ತೀನಿ. ನಾ ಕೇಳೋಣ 25,000 ನಿಂಬಲ್ಲಿ ಇರ್ಲಿ ಬಿಡ್ಲಿ ಎಲ್ಲೇ ಹೋಗಿ ಸಾಲ ಮಾಡಿ ತಂದು ಕೊಟ್ಟು ಆಮೇಲೆ ನಾನು ನಿಮಗೆ ಹೊಳೆ ಕೊಡ್ಲಿಲ್ಲ ಅಂತಂದ್ರೆ ನೀವು ಕಟ್ಬೇಕಾಗ್ತದ. ಅಲ್ಲಿ ಅಂತ ರಿಸ್ಕ್ ತಗೋಬೇಕೇನು ದಯ ತೋರ್ಲಕ್ ಹೋಗಿ? ನಿಮ್ ಕಡೆಯಿಂದ ಏನ್ ಮಾಡ್ಲಕ್ ಸಾಧ್ಯ ಅಲ್ಲ? ನೀವು ಸುರಕ್ಷಿತವಾಗಿದ್ದು ನಿಮ್ಮ ಪೊಸಿಷನ್ ನೆಟ್ಟಗಿಟ್ಕೊಂಡು ಅವ್ರ ಬಗ್ಗೆ ದಯ ತೋರ್ಬೇಕು. ಅದನ್ನ ಬಿಟ್ಟಕ್ಕೆ ದಯ ತೋರ್ತೀನಿ ಅಂತೇಳಿ ರಿಸ್ಕ್ ಬಹಳ ಮಾಡ್ಕೊಳಕ್ ಹೋಗ್ಬಾರ್ದು. ಅದಕ್ಕೆ ಮಾಡು ಅಂತನೂ ಹೇಳಲ್ಲ, ಬ್ಯಾಡನು ಅಂತ ಹೇಳಲ್ಲ. ನಿಮ್ಮಲಿಂತ ಏನ್ ಮಾಡ್ಲಕ್ ಸಾಧ್ಯ ಅದ ಅಷ್ಟು ಮಾಡಿ. ಹೆಂಗದಪ್ಪ ಅಂತಂದ್ರ ಬಸವಣ್ಣವ್ರು ಹೇಳ್ತಾರ, ಬಂದಾಡ್ ಒಂದು ಲೇಸು ಬಾರದಿದ್ದಡೆ 2 ಲೇಸು ಅಂತ. ಅವ್ರು ಹೊಳ್ಳಿ ತಂದು ಕೊಟ್ರ ಒಂದು ಚಲೋ ಆಯ್ತು ಬಿಡಪ್ಪ ಅನ್ಬೇಕು. ಹೊಳ್ಳಿ ಕೊಡ್ಲಾರ್ದಂಗೆ ತಗೊಂಡ್ ಆ ಕಡೆ ಹೋದ್ರಂದ್ರ ಡಬಲ್ ಚಲೋ ಆಯ್ತು ಅನ್ಬೇಕಂತ. ಹಂಗ ಅನ್ಲಕ್ ಮನಸ್ಸು ಬರ್ತದೇನ್ರಿ? ಕೊಟ್ಟದ ಆ ಕಡೆ ತಗೊಂಡ್ ಹೋದ್ರ ಡಬಲ್ ಚಲೋ ಆಯ್ತು ಅಂತ ಹೇಳಿ ಹೆಂಗ? ಅಲ್ಲಿ ಉಂಬರೆ ಸಂಘ, ಇಲ್ಲಿ ಉಂಬರೆ ಸಂಘ. ಅದನ್ನು ಅದೇ ಸಂಸಾರ ಏನ್ರಿ? ನಿಮ್ಗಿಲ್ಲಂದ್ರೆ ನಿಮ್ಗೆ ಯಾರು ನಮಗೆ ಇರ್ಲಾರ್ದ ಯಾರು ಕೊಡ್ಲಕ್ ಬರಲ್ಲ. ಇದೆಲ್ಲ ಏನವ ಅಂತಂದ್ರ ಯಮ ಅಂತಂದ್ರ ಇದು ಇಷ್ಟೇ ಅಷ್ಟೇ ಅಂತಿಲ್ಲ, ನೀವೇ ಒಂದು ಲಿಮಿಟ್ ಹಾಕೋಬೇಕಂತ. ಒಂದು ನಿಮ್ಮದೇ ಒಂದು ಲಿಮಿಟ್ ಹಾಕೋಬೇಕು. ಇನ್ನೊಂದರ ಸ್ವಾಮಿ ಬಂದು ಒಂದು ಏಟರ ರೊಕ್ಕ ಕೇಳಿ ನಾವು 500 ಕೊಡ್ಬೇಕು, 1000 ಕೊಡ್ಬೇಕು, 5,000 ಕೊಡ್ಬೇಕು, 10,000 ಕೊಡ್ಬೇಕು, ಅದಕ್ಕಿಂತ ಹೆಚ್ಚಿಗೆ ಕೊಡೋದಿಲ್ಲ. ಹೊಳ್ಳಿ ಕೊಟ್ರೆ ಕೊಡಲಕ್ಕ, ಬಿಟ್ರು ಬಿಡಲಕ್ಕ, ಹಾಳಾಗಿ ಹೋಗಲಕ್ಕ ಕೊಟ್ಬಿಡೋದು. ಮತ್ತೆ ಹೊಳ್ಳಿ ಕೊಡ್ತಾನಂತ ಆಸೆ ಇರ್ಲಾರ್ದಂಗೆ ಕೊಟ್ಬಿಡೋದು. ಹೊಳ್ಳಿ ಕೊಟ್ರೆ ಚಲೋ ಆಯ್ತು, ಕೊಡ್ಲಿಲ್ಲ ಅಂತಂದ್ರೆ ಇನ್ನ ಭಾಳ ಚಲೋ ಆಯ್ತು ಅನ್ಬೇಕು. ಇನ್ನೊಂದ್ಸಾರಿ ಹೊಳ್ಳಿ ಬರಂಗಿಲ್ಲ ಕೇಳಕ್ಕೆ. ₹1 ಕೊಡ್ಬೇಕು, ₹2 ಕೊಡ್ಬೇಕು, ನಿಮ್ಮದೇ ಒಂದು ಲಿಮಿಟ್ ಹಾಕೋಬೇಕು. ಎಲ್ಲ ಬಹಳ ವಿಚಿತ್ರದ ಕಾಲ ಇದು. ಇಂಥವೆಲ್ಲ ವಿಷಯಗಳು ಚರ್ಚೆ ಮಾಡಂತ ಕಾಲನೇ ಅಲ್ಲ ಇದು. ಇನ್ನೊಬ್ಬರಿಗೆ ಟಪ್ಪಿಗೆ ಹೆಂಗ್ ಹಾಕ್ಬೇಕನ್ನೋದೇ ಕಾಲ ಇದು, ಅಂತ ಕಾಲ ಇದು. ಅದ್ರ ಬಗ್ಗೆ ಆಮೇಲೆ ಮತ್ತೆ ಅರ್ಚನೆ ಆಗೈತ್ರಿ, ಮಗನ್ನ
ಹಿಂಗ ಕೊಟ್ಟಂಗ ಕೊಡ್ತಾನ ಬಿಡ ಅಂತ ಹೇಳಿ ಕೊಟ್ಟೆ. ಆಮೇಲೆ ಇಲ್ರಿ ಬಾಳ ವ್ಯಾಪಾರನ ಇಲ್ಲ, ಲುಕ್ಷಾನ ಬಾಳ ಆಗೈತಿ, ಚೌಕಾಟ್ ಕೊಡ್ತೇನೆ ಸ್ವಲ್ಪ ತಡ್ಕೋರಿ ಅಂತ ಕೇಳೋದು ಇದ ಮಾತ. 1,000 ರೂಪಾಯಿದಾಗ ವಿಶ್ವಾಸ ತೋರಿಸ್ತಾರ, 10,000 ರೂಪಾಯಿದೊಳಗ ಕೈ ಕೊಟ್ಬಿಡ್ತಾರ. ನಮ್ಗ ನಂಬಿಸಿ ಮೋಸ ಮಾಡ್ತಾರ. ಅದ ಹೆಂಗಂತಂದ್ರ ಮೀನ ಹಿಡಿಯವರು ಆ ಮಳಿಗೆ ಎರೆಹುಳ ಬಿಟ್ಟಿರ್ತಾರಲ್ಲ, ಎರೆಹುಳ ಕೊಟ್ಟಿರ್ತಾರಲ್ಲ, ಬಾಳ ನಂಬಿಗಸ್ತ ಅನ್ನಂತದ ಒಂದು ಎರೆಹುಳುವಿನ ಬುದ್ಧಿ ತೋರಿಸ್ತಾರ. ಆಮೇಲೆ ಏನ್ ಮಾಡ್ಬಿಡ್ತಾರ, ಮಳಿ ಗಂಟ್ಲಾಗ ಸಿಗಾಕೊಂಡು ಒದ್ದಾಡಂಗ್ ಮಾಡ್ತಾರ ಅಷ್ಟೇ. ಹುಷಾರಾಗಿರ್ಬೇಕಷ್ಟೇ. ನಾನು ಈ ಪಾಠ ಹೇಳಿನ ಕೇಳಕ್ಕೆ ಮನಸ್ಸು ಹೃದಯ ಬಹಳ ಸೂಕ್ಷ್ಮ ಆಗಂಗದ ಅನ್ನೋದಕ್ಕೆ ನಾನು 2 ಸೈಡ್ ಹೇಳ್ತಿರ್ತೇನೆ. ನಿಮಗ್ ಬಿಟ್ಟದ್ದು ಅದು, ನೀವೇನ್ ಮಾಡ್ಬೇಕಂತೀರಿ ಅನ್ನೋದು ಸೂಕ್ಷ್ಮ ಅದ. ಅರ್ಜವ ಅಂದ್ರ ಸರಳತೆ, ಸಿಂಪ್ಲಿಸಿಟಿ ಅಂತ. ಅರ್ಜವ ಅಂತಂದ್ರೆ ಸಿಂಪ್ಲಿಸಿಟಿ. ಮನ, ಮಾತು, ವ್ಯವಹಾರ, ಆಚರಣೆ ಒಂದೇ ಪಂಕ್ತಿಯಲ್ಲಿರಬೇಕು. ಅದೇ ಅಂತಾರಲ್ಲ, ನಡೆ ಮತ್ತು ನುಡಿ, ಅದು ಅರ್ಜವ. ನಡೆ ನುಡಿ ಒಂದಾಗಿರೋದೇ ಅರ್ಜವ. ಸಿಂಪ್ಲಿಸಿಟಿ. ಮನ ಒಂದು ಕಡೆ, ಮಾತೊಂದು ಕಡೆ, ನಡೆ ಒಂದು ಕಡೆ, ಬದುಕು ಹೇಗೆ ನಡೆಯಬೇಕು? ಹೀಗಾದರೆ ಸಮಾಜ ಬಾಳಬೇಕು ಎಂತು ಕುಹಕತನ, ಮೋಸಗಾರಿಕೆ, ವಕ್ರತೆ ವ್ಯಕ್ತಿಯಲ್ಲಿ ಬೆಳೆದು ನಿಂತರೆ ಅದು ಆತ್ಮವಿನಾಶಕ್ಕೆ ಹೇತುವಾಗುತ್ತದೆ. ನಾನು ಸುಂದರವಾಗಿ ಮಾತನಾಡಿ ಜನರನ್ನು ವಂಚಿಸುತ್ತೇನೆ ಎಂದು ತಿಳಿ. ಏನಾಗ್ತದ? ಚಂದ ಮಾತಾಡಿ ಜನರಿಗೆ ಟೊಪ್ಪಿಗೆ ಹಾಕಿದ್ರ ಏನಾಗ್ತದಪ್ಪ ಅಂತಂದ್ರೆ, ನನ್ನ ಕಾರ್ಯ ಎಷ್ಟು ದಿನ ನಡೆದೀತು? ಟೊಪ್ಪಿಗೆ ಹಾಕೋತ ಹೋದ್ರೆ ಎಷ್ಟು ಮಂದಿ ಟೊಪ್ಪಿಗೆ ಹಾಕ್ಲಿಕ್ಕೆ ಸಾಧ್ಯ ಅದ? ಕೆಲ ದಿನಗಳು ಮಾತ್ರ. ಬಳಿಕ ಒಬ್ಬರು ನನ್ನ ಸಮೀಪ ಸುಳಿಯುವುದಿಲ್ಲ. ನನಗೆ ಸಹಕಾರವೀಯುವುದಂತಿರಲಿ, ಕೆಲವರಂತೂ ಸೇಡು ತೀರಿಸಿಕೊಳ್ಳದೆ ಬಿಡುವುದಿಲ್ಲ. ನನ್ನ ಜೀವನವು ಆಗ ಸುಭದ್ರವಾಗಿ ಬಾಳುವುದೇ ಕಷ್ಟ. ಜೀವನವಾದರೂ ಏಕಿದೆ? ಧನಧಾನ್ಯ ಪಡೆಯಲು ಅಲ್ಲ, ಆದರೆ ವಿಶ್ವದ ಆದಿ ಆಧಾರ ಮಹಾದೇವನ ದಿವ್ಯ ಆನಂದ ಸರೋವರದಲ್ಲಿ ಈಜಲು. ಮನುಷ್ಯ ಜನ್ಮದ ಗುರಿ ಕೊಟ್ಟ. ಏನಂತ? ಧನ ಧಾನ್ಯ ಸಂಗ್ರಹ ಮಾಡೋದಕ್ಕಿಲ್ಲ ಈ ಜೀವನ. ಮನುಷ್ಯ ಜನ್ಮದ ಗುರಿ ಏನದ? ವಿಶ್ವದ ಆದಿ ಆಧಾರವಾದ ಮಹಾದೇವನ ದಿವ್ಯ ಆನಂದ ಸರೋವರದಲ್ಲಿ ಈಜುವುದಕ್ಕ ಈ ಜೀವನ ಅದ. ಎಂಜಾಯ್ ಮಾಡ್ಲಕ್ಕದ ಇದು ಪರಮಾತ್ಮನ ರಾಜ್ಯದಲ್ಲಿ. ಯಾರು ಚಾಲು ಇಟ್ಕೊಂಡ್ರಿ ಕುಯ್ ಎಲ್ಲಕತ್ತ? ಮನುಷ್ಯ ಜನ್ಮದ ಗುರಿ ಜೀವನ ಯಾಕದಪ್ಪ ಇದು ಅಂತಂದ್ರ, ವಿಶ್ವದ ಆದಿ ಆಧಾರ ಮಹಾದೇವನ ದಿವ್ಯ ಆನಂದ ಸರೋವರದಲ್ಲಿ ಈಜಲು. ಈಜ್ಲಕತ್ತೀರ ಇಲ್ಲ? ಆನಂದದ ಸರೋವರದಾಗ ಸತ್ಸಂಗ ಮಾಡಿ. ಏನ್ ಬ್ಯಾಸರ ಅಲ್ಲಕತ್ತದ? ಕಷ್ಟ ಅಲ್ಲಕತ್ತದ? ಪರಮಾನಂದ ಅನುಭವಿಸ್ಲಕತ್ತೀರಿಲ್ಲ? ನಮಗೆ 4 ಜನರನ್ನು ವಂಚಿಸಿ ಪಡೆಯಬೇಕಾದುದಾದರೂ ಏನು? ಏನೇ ಪಡೆದರೂ ಅದೆಷ್ಟು ದಿನದ್ದು? ಒಂದು ದಿನ ಎಲ್ಲ ಕೈ ಬಿಡುವುದು ಖಂಡಿತ. ಅದರ ಆಸೆಯೇ ನಮಗೆ ಬೇಡ. ನಮ್ಮ ಗುರಿಯತ್ತ ನಾವು ಸಾಗುವ. ನಮ್ಮೊಂದಿಗೆ ಬಾಳುವ ಎಲ್ಲ ಜೀವರು ನಮ್ಮ ಸಹಯಾತ್ರಿಕರು. ನಮ್ಮ ಜೊತೆಗೆ ಅವ್ರದ್ದು ಜೀವನ ನಡೆದದು. ಅವರು ಹೇಗೇ ಇರಲಿ,
ನಾವು ಮಾತ್ರ ಅವರನ್ನ ಹೃದಯತ ಪ್ರೀತಿಸಬೇಕು. ಅವ್ರು ಹೆಂಗ್ಯಾಕಿರ್ಲಕ್ಕ, ನಾವು ಅವರನ್ನು ಪ್ರೀತಿಸಬೇಕು. ಪ್ರೀತಿಸ್ಬೇಕಾದ್ರೆ ಅವ್ರಕ್ಕಿಂತ ನಮ್ಮ ಹೃದಯ ದೊಡ್ಡದಿದ್ರೆ ಪ್ರೀತಿಸ್ತೀವಿ. ನಮ್ಮ ಹೃದಯ ಸಣ್ಣದು, ಅವರೇ ದೊಡ್ಡದಾಗಿ ಕುಂತ್ರಂದ್ರೆ ದೊಡ್ಡ ಸಮಸ್ಯೆ ಆಗ್ತದೆ. ಅದಕ್ಕೆ ಹೃದಯತ ಪ್ರೀತಿಸ್ಬೇಕು. ಯಾರು ಹೆಂಗ್ಯಾಕಿರ್ಲಕ್ಕ, ನಮ್ಮ ನಡೆ ನುಡಿಯಿಂದಲೂ ಅವರಿಗೆ ಏಳಿಗೆಯನ್ನು ಬಯಸಬೇಕು. ಒಳ್ಳೇದಾಗ್ಲಿ ಅಂತ ಏಳಿಗೆಯನ್ನೇ ಬಯಸಬೇಕು. ಈ ನಮ್ಮ ರುಜತನ ಒಂದಿಲ್ಲ ಒಂದು ದಿನ ಅವರ ಹೃದಯವನ್ನ ಪರಿವರ್ತಿಸುತ್ತದೆ, ಅವರಲ್ಲಿ ನೀತಿಯ ಬೀಜ ನೆಡುತ್ತದೆ. ಏನಾಗ್ತದ, ಅವ್ರು ಕೆಟ್ಟವರಿದ್ದಾಗ ಅವ್ರಿಗೆ ಇನ್ನೂ ಡಬಲ್ ನೀವು ಪ್ರೀತಿಲಿಂತ ಅವ್ರ ಸೇವೆ ಮಾಡಿದ್ರಿ, ಅವ್ರಿಗೆ ಪರೋಪಕಾರ ಮಾಡಿದ್ರಿ, ಅವ್ರಿಗೆ ಹಿತವನ್ನ ಬಯಸಿದ್ರಿ ಅಂದ್ರೆ ಅವ್ರೇನಾಗ್ತದ, ನಿಮ್ಮ ರುಜತನ ಅವರಿಗೆ ಹೃದಯ ಸ್ಪರ್ಶಿಸಿ ಅವರ ಹೃದಯ ಪರಿವರ್ತನೆ ಆಗ್ತದ. ಬಹಳ ಏನು, ನಮ್ಮ ಬಾಹ್ಯ ನಡತೆ ಮತ್ತು ನುಡಿ ನಮ್ಮ ಅಂತರಂಗಕ್ಕೆ ಒಂದು ಕನ್ನಡಿಯಾಗಬೇಕು. ಆ ಒಳಗ ಅಂತರಂಗ ಹೆಂಗದ, ಹೊರಗ ಒಂದೇ ಇರ್ತದಿಲ್ಲ ಕನ್ನಡಿ ಒಳಗ ಬಿಂಬ ಪ್ರತಿಬಿಂಬ. ಹಂಗ ಏನಾಗಬೇಕು, ನಮ್ಮ ಒಳಗ ಏನದ ಅದೇ ಹೊರಗ ಕಾಣಬೇಕು, ಒಳ್ಳೆತನ. ಆಗ ಸರ್ವಸಮ ಬುದ್ಧಿ ಉದಿಸುತ್ತದೆ. ಆರೇನಂದರು ಓರಂತಿಪ್ಪ ಕಲೆ ಅಳವಡದು. ಗಾಂಧೀಜಿಯವರ ಅರ್ಜವತೆ ಪ್ರತಿಮಾ ಮೂರ್ತಿಯಾಗಿದ್ದರು. ಗಾಂಧೀಜಿ ಅರ್ಜವತೆ ಪ್ರತಿಮಾ ಮೂರ್ತಿಯಾಗಿದ್ದರು. ಸರಳ ಇದ್ರು. ಅವರಲ್ಲಿ ಒಳಗೆ ಹೊರಗೆ ಎನ್ನುವುದೇ ಇರಲಿಲ್ಲ. ಒಳಗೆ ಏನೇ ಇರಲಿ ಅದನ್ನ ಇದ್ದುದಿದ್ದಂತೆ ಹೊರಗೆ ತೋರಿಸಿಕೊಳ್ಳುತ್ತಿದ್ದರು. ತಪ್ಪುಗಳನ್ನು ಅಡಗಿಸಿಟ್ಟು ತನ್ನ ಒಳ್ಳೆಯ ಗುಣಗಳನ್ನಷ್ಟೇ ಹೇಳಿಕೊಳ್ಳುವ ಬುದ್ಧಿ ಅವರದು ಇರಲಿಲ್ಲ. ಆದ್ದರಿಂದಲೇ ಲೋಕ ಅವರನ್ನ ರಾಷ್ಟ್ರಪಿತ ಎಂದಿತು. ನೋಡಿ, ಬಲ್ಲವರು ತೋರಿದ ದಾರಿ ನೇರವಾಗಿ ಹೋಗುವುದು ಅರ್ಜವ. ಮಧ್ಯದಲ್ಲಿ ಎಷ್ಟೇ ಕವಲು ದಾರಿಗಳು ಬರಲಿ ಅವುಗಳನ್ನು ಅಲಕ್ಷಿಸಿ ಕೊನೆಯ ತಲುಪುವುದು ನಮ್ಮ ಜೀವನದ ಉದ್ದೇಶವಷ್ಟೇ. ಹಾಗಿರುವಾಗ ಪ್ರಾಪಂಚಿಕ ವೈದಿಕ ವೈಭವಗಳ ಆಸೆಯಾದರೂ ನಮಗೇಕೆ? ಅತ್ತಿತ್ತ ನೋಡುವುದೇ ಬೇಡ, ನೇರವಾಗಿ ನಡೆದು ಮುಕ್ತಿ ಮಂದಿರ ಸೇರುವ ಅಂತ ಹೇಳಿದರು. ದೊಡ್ಡವ್ರು ಹೆಂಗ ಹೇಳ್ಯಾರ ಹಂಗ ನಡೆದ್ ಬಿಡಮಪ್ಪ, ಎದಕ್ ಬೇಕು ಇಲ್ಲದ ಆಡಂಬರಗಳು ಅಂತ ಹೇಳಕತ್ತಾರ. ಅರ್ಜವ ಅಂದ್ರೆ ಸರಳ ಜೀವನ ಮಾಡೋಣ ಅಂತ. ನಾಳೆ ಮಿತಾಹಾರ ಮತ್ತೆ ಶೌಚ ಅವೆರಡಾಯ್ತಂದ್ರೆ ಯಮಾಂಗ ಮುಗಿದು ಹೋಗ್ಬಿಡ್ತದೆ. ಅದಕ್ಕಿಂತವೆಲ್ಲ ಏನೇ ಸಮಾಜದಾಗ ಹೆಂಗ್ ನಡ್ಕೋಬೇಕನ್ನೋದು ಇದು ನೈತಿಕತೆ. ಇದು ಧಾರ್ಮಿಕತೆನೂ ಅಲ್ಲ, ಆಧ್ಯಾತ್ಮಿಕತೆನೂ ಅಲ್ಲ. ಸಮಾಜದೊಳಗೆ ನಾವು ನಡ್ಕೋಬೇಕಾದ್ರೆ ಒಂದು ನೀತಿ ರೀತಿ ಅಂತ ಏನದಲ್ಲ, ಈ ಯಮ ಏನ್ ಮಾಡ್ತದ ಆ ನೈತಿಕತೆಯ ಪಾಠವನ್ನು ಹೇಳ್ತಾ ಇದೆ ಅಷ್ಟೇ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣ, ಎಲ್ಲರಿಗೂ ಶರಣ ಶರಣ. ನನಗೂ ಶರಣ
ಹ್ಮ್